ಸತ್ಯ ಸೀರಿಯಲ್ ಬಾಲ ಆಗಿ ಭಾರ್ಗವಿ LLB ವಿಕ್ಕಿ ಆಗಿ ಈಗ ಇಂಟರ್ವ್ಯೂ ನಲ್ಲಿ ಗಣೇಶ ಆಗಿ ರಂಜಿಸ್ತಾ ಇರುವಂತ ಶಶಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸಕ್ಸಸ್ ಮೀಟ್ ನಲ್ಲಿ ಫುಲ್ ಖುಷಿಯಾಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಈ ಒಂದು ಸಕ್ಸಸ್ ಎಷ್ಟು ಮುಖ್ಯ ಅನಿಸ್ತಿದೆ? ಇವತ್ತು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಸಕ್ಸಸ್ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಮುಖ್ಯ ಆಗುತ್ತೆ. ಅದು ಮೊದಲನೇ ಗೆಲುವು ನನ್ನ ಜೀವನದಲ್ಲಿದು. ಮೊದಲನೇ ಸರಿ ಹೀರೋ ಆಗಿದ್ದೀನಿ. ಮೊದಲನೇ ಸಿನಿಮಾ ಸಕ್ಸಸ್ ಕೊಟ್ಟಿದೆ. ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಭಾವಿಸಿದ್ದೀನಿ. ಚೆನ್ನಾಗಿರುತ್ತೆ. ನಾವೆಲ್ಲ ನೋಡಿದ್ದು ಸತ್ಯ ಸೀರಿಯಲ್ ಅಲ್ಲಿ ಬಾಲ ಆಗಿ ಅದು ಒಂದು ರೀತಿಯಾದ ಪಾತ್ರ, ಬಟ್ ಇಲ್ಲಿ ಕಾಮಿಡಿಯನ್ ಆಗಿ ಎಲ್ಲರೂ ರಂಜಿಸಿದ್ದೀರಾ. ಯಾವ ತರ ಅನ್ನಿಸ್ತು ಸರ್ ಸಿನಿಮಾ ಓವರ್ ಆಲ್? ಬೇಸಿಕಲಿ ಪಾತ್ರದ ಮುಖಾಂತರ ಸ್ವಲ್ಪ ಕಾಮಿಡಿ ಮಾಡಿಸಿದ್ದಾರೆ ಅಷ್ಟೇ. ಬಟ್ ತುಂಬ ಸೀರಿಯಸ್ ಪಾತ್ರ ನಾನು ಮಾಡಿರೋದು. ಆ್ಯಸ್ ಆನ್ ಆ್ಯಕ್ಟರ್ ನಾನು ಇಂಡಸ್ಟ್ರಿಗೆ ಬಂದಿದ್ದ ಉದ್ದೇಶ ಅಷ್ಟೇ. ಚಾಲೆಂಜಸ್ ಇರಬೇಕು ನನ್ನ ಜೀವನದಲ್ಲಿ. ಪ್ರತಿಯೊಂದು ಪಾತ್ರನೂ ನಾನು ಏನೇನು ಮಾಡ್ತೀನಲ್ಲ ಯಾವುದಕ್ಕೂ ಸಿಮಿಲಾರಿಟೀಸ್ ಇರಬಾರ್ದು ಅಂತ ಅಂದ್ಕೊಂಡೆ ಇಂಡಸ್ಟ್ರಿಗೆ ಬಂದಿರೋದು. ಸೊ ಹಾಗಾಗಿ ಅದೇ ಥರ ಪಾತ್ರಗಳನ್ನ ಚೂಸ್ ಮಾಡ್ತಾ ಇದ್ದೀನಿ. ಹಿಂದೆಂದೂ ನನಗೆ ಗೊತ್ತಿರೋರೇ ಆಗಲಿ ಗೊತ್ತಿಲ್ಲದೇ ಇರೋರೇ ಆಗಲಿ ಹಿಂದೆಂದೂ ಯಾವತ್ತೂ ಈ ಥರನೇ ಪಾತ್ರ ಇದೆಯಲ್ಲಪ್ಪ ನೀನು ಮಾಡಿರೋದು ಅಂತ ಪ್ರಶ್ನೆ ಮಾಡಬಾರ್ದು ಅನ್ನೋ ಉದ್ದೇಶನೇ ನಂದು. ಸೊ ಹಾಗಾಗಿ ಬೇರೆ ಬೇರೆ ಥರ ಪಾತ್ರಗಳನ್ನೇ ಚೂಸ್ ಮಾಡ್ತೀನಿ ನಾನು. ಓಕೆ, ಇದರಲ್ಲಿ ಒಂದಷ್ಟು ಮೆಸೇಜಸ್ ಕೂಡ ಇದೆ ಸರ್ ಇಂಟರ್ವಲ್ ಸಿನಿಮಾ. ಸೊ ಕನ್ನಡ ಸಿನಿಮಾಗಳು ಯಾರು ನೋಡಲ್ಲ ಅಂತ ಒಂದು ಮಾತಿದೆ. ಕಂಟೆಂಟ್ ಕೊಟ್ಟರೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಇಂಟರ್ವಲ್ ಸಿನಿಮಾ ಎಕ್ಸಾಂಪಲ್. ಅದ್ರ ಬಗ್ಗೆ ಹೇಳೋದಾದ್ರಿ ಸರ್? ಡೆಫಿನೆಟ್ಲಿ ಕನ್ನಡ ಸಿನಿಮಾ ಯಾರು ನೋಡಲ್ಲ ಅಂತಲ್ಲ, ನಾನೇ ನೋಡ್ತೀನಿ. ಫಿಲಮ್ ಮೇಕರ್ ಆಗೋಕ್ಕಿಂತ ಮುಂಚೆ ನಾವೆಲ್ಲ ಫಿಲಮ್ ಲವರ್ಸ್ ಅಲ್ವಾ. ಎಲ್ಲರ ಸಿನಿಮಾಗಳನ್ನೂ ನೋಡ್ತೀವಿ, ಥಿಯೇಟರ್ಗೆ ಹೋಗಿ ನೋಡ್ತೀವಿ. ಅದು ಆಬ್ವಿಯಸ್ ರೀಸನ್ಸ್. ಅದು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳೋ ಎಷ್ಟೋ ಸಿನಿಮಾದವ್ರು ಇದ್ದಾರೆ, ನನಗೆ ಹೆಸರೆಲ್ಲ ಬೇಡ. ಬಟ್ ಚೆನ್ನಾಗಿರೋ ಸಿನಿಮಾ ಮಾಡ್ತು ಅಂತಂದರೆ ಪ್ರತಿಯೊಬ್ಬರು ನೋಡ್ತಾರೆ. ಅದು ಉದಾಹರಣೆಗಳು ನಿಮ್ಗೆ ಎಷ್ಟೋ ಸಿನಿಮಾಗಳು ಗೆದ್ದಿರೋದಿದೆ. ಸೊ ಹಾಗಾಗಿ ನಾನು ಹೇಳೋದಷ್ಟೇ, ಒಳ್ಳೆ ಸಿನಿಮಾ ಮಾಡೋಣ, ಜನರ ಬಗ್ಗೆ ಪ್ರಶ್ನೆ ಮಾಡೋದು ಬೇಡ, ಜನರ ಬಗ್ಗೆ ಮಾತಾಡೋದು ಬೇಡ. ತಂತಾನೆ ಒಂದಷ್ಟು ಕೆಲಸಗಳಾದಮೇಲೆ ಜನರೇ ನಮ್ಮ ಬಗ್ಗೆ ಒಳ್ಳೇದು ಮಾತಾಡೋ ಥರ ಆಗುತ್ತೆ. ನಮಗೆ ಗೊತ್ತೇ ಆಗಿರಲ್ಲ ಸಿನಿಮಾ ಗೆದ್ದಿರೋ ವಿಚಾರ ಜನರ ಕಡೆಯಿಂದನೇ ನಮಗೆ ತಲುಪೋದು. ಸೊ ಹಾಗಾಗಿ ಜನರ ಬಗ್ಗೆ ಮಾತಾಡೋದು ಬೇಡ, ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡೋಣ, ಜನ ನಮ್ಮ ಕೈ ಹಿಡಿತಾರೆ. ಸತ್ಯ ಸೀರಿಯಲ್ ಅಲ್ಲಿ ಮುಗ್ದಾದ್ಮೇಲೂ ಕೂಡ ಈಗಲೂ ಬಾಲನ್ನ ತುಂಬಾ ಜನ ನೆನಪಿಸ್ಕೊತಾರೆ. ನೀವು ಆ ಬಾಲನ್ ನೆನ್ಸ್ಕೊಳ್ಳೋದಾದ್ರೆ ಸರ್? ನನಗೆ ಜೀವನ ಕೊಟ್ಟಿದ್ದ ಪಾತ್ರ ಅದು. ಆ್ಯಕ್ಚುಲಿ ಅದು ಅಂದರೆ ನನಗೆ ಗೊತ್ತಿರಲಿಲ್ಲ ಈ ಪಾತ್ರ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ. ನನಗೆ ಹೇಳಿದ್ದು ಬರೀ 100 ದಿನದ ಪಾತ್ರ ಇದೆ, ಮಾಡ್ತೀರಾ ಅಂತ ಕೇಳಿದರು ನನಗೆ ಸ್ವಪ್ನ ಮ್ಯಾಮು ಮತ್ತು ಕೃಷ್ಣ ಸರು. ಮಾಡೋಣ, ನಾನು ಬರೀ ಅವಾಗ ಥಿಯೇಟರ್ ಮಾತ್ರ ಮಾಡ್ತಿದ್ದೆ ಅಂತ ಹೇಳ್ಕೊಳ್ಳೋವಂಥ ಕೆಲಸಗಳು ಸ್ಕ್ರೀನ್ ಮೇಲೆ ನಾನು ಅಷ್ಟು ಮಾಡಿರಲಿಲ್ಲ. ಮಾಡೋಣ ಅಂತಲೇ ಮಾಡಿದ್ದು. ಬಟ್ ಗೊತ್ತಿಲ್ಲ, ಬೈ ಗಾಡ್ಸ್ ಗ್ರೇಸ್ ಅದು 100 ದಿನ ಹೋಗಿ ಸೀರಿಯಲಲ್ಲಿ ಕೊನೆ ಶಾರ್ಟ್ ಕೂಡ ನನ್ನ ಮತ್ತು ಸತ್ಯ ಅವರ ಫೈಟಿಂದನೇ ಎಂಡ್ ಆಗಿದ್ದು. ಲಾಸ್ಟ್ ಶಾರ್ಟ್ ಸ್ವಪ್ನ ಮ್ಯಾಮ್ ಹೇಳೇ ತೆಗೆದ್ರು. ಈ ಸೀರಿಯಲಲ್ಲಿ ನಮ್ಮ ಸೀರಿಯಲ್ಗೆ ಕೊಡುಗೆ ಕೊಟ್ಟಿರೋದಂದರೆ ನೀವಿಬ್ಬರೇ ಜಾಸ್ತಿ ನಮ್ಮ ಸೀರಿಯಲ್ಗೋಸ್ಕರ. ಸೊ ಹಾಗಾಗಿ ಲಾಸ್ಟ್ ಶಾರ್ಟ್ ನಿಮಗೆ ಅಂತ ಉಳಿಸ್ಕೊಂಡು ತೆಗಿತಾ ಇದ್ದೀನಿ ಅಂತ. ಸೊ ಅದು ಯಾವತ್ತಿದ್ರೂ ಸ್ಪೆಷಲ್ಲು. ಈಗಲೂ ನನಗೆ ಅದು ನೆನಪಲ್ಲಿರುತ್ತೆ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಮಾಡಿರೋ ಪಾತ್ರ ಮತ್ತು ಆ ಪ್ರೊಡಕ್ಷನ್ ಹೌಸ್ ನನ್ನ ನೆನಪಲ್ಲೇ ಇರುತ್ತೆ. ಈಗ ವಿಕ್ಕಿಯಾಗಿ ಖಡಕ್ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ಭಾರ್ಗವಿ LLB. ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಆಬ್ವಿಯಸ್ಲಿ ನಾನು ಸಿನಿಮಾ ಜನ ಎಲ್ಲ ಕೇಳ್ತಾರೆ, ಸಿನಿಮಾ ಮಾಡಿದಿರಲ್ಲ ಸರ್, ಯಾಕೆ ಸರ್ ಸೀರಿಯಲ್ ಮಾಡ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಬಟ್ ನಾನು ಮಾಡ್ತಿರೋದು ಆ ಪ್ರೊಡಕ್ಷನ್ ಹೌಸ್ ಮೇಲೆ ಇರೋ ನಂಬಿಕೆ ಮೇಲೆ. ಅವ್ರು ಹೇಳಿದ್ರು ನೀನು ಮುಂಚೆ ಯಾವತ್ತೂ ಅವ್ರು ಹಾಗೆ ಪ್ರತಿಯೊಂದೂ ಸ್ವಪ್ನ ಮ್ಯಾಮ್ ಬಗ್ಗೆ ಹೇಳಲೇಬೇಕು. ಅವರು ಸತ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲೇ ಹೇಳಿದರು, ನೀನು ಇವಾಗ ಎಷ್ಟು ಜನಕ್ಕೆ ಪರಿಚಯ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ನೀನು ರೋಡಲ್ಲಿ ನಿಂತ್ಕೊಂಡು ಪಾನಿಪುರಿ ತಿನ್ನೋಕ್ಕೂ ಆಗಲ್ಲ, ಅಷ್ಟು ಪರಿಚಯ ಮಾಡಿಸ್ತೀನಿ ನಿನಗೆ ಜನರನ್ನ ಅಂತ ಹೇಳಿದರು. ಅದೇ ಥರನೇ ಸತ್ಯ ಮುಗಿಯೋ ಅಷ್ಟರಲ್ಲಿ ಹಾಗೆ ಆಗಿತ್ತು. ಸೊ ಅದಕ್ಕೇ ಅದೇ ಪ್ರೊಡಕ್ಷನ್ ಅವರು ಭಾರ್ಗವಿ LLB ಮಾಡ್ತಿರೋದು ಇವಾಗ. ಸೊ ಹಾಗಾಗಿ ಅವರು ಇವಾಗಲೂ ಅದನ್ನೇ ಹೇಳಿದ್ದಾರೆ, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ನಿನಗೆ ಬೇರೆ ಬೇರೆ ಥರ ಪಾತ್ರ ನಾನು ಕೊಡ್ತೀನಿ. ನಿನ್ನ ಜೀವನದಲ್ಲಿ ಮುಂದೆ ಒಂದಿನ ನೀನು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಪ್ರೊಡಕ್ಷನಲ್ಲಿ ನೀನು ಮಾಡಿರೋ ಕೆಲಸ ಎಲ್ಲ ಬೆಸ್ಟಾಗೇ ಇರಬೇಕು ಅಂತ ನನಗೆ ಪ್ರಾಮಿಸ್ ಮಾಡಿದರು. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ಒಪ್ಕೊಂಡಿದ್ದೀನಿ, ಮಾಡ್ತಾ ಹೋಗ್ತಿದ್ದೀನಿ. ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ನೀವು ಯಾವ ಥರದ ಪಾತ್ರಗಳನ್ನ ನೀವು ನಿರೀಕ್ಷೆ ಮಾಡ್ತೀರಾ? ಬೇಸಿಕಲಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ನಾನು ಆ್ಯಕ್ಟರ್ ಆಗಿರೋದೇ ಚಾಲೆಂಜಸ್ ಫೇಸ್ ಮಾಡೋದಕ್ಕೆ. ನನಗೆ ನಿದ್ದೆ ಬರಬಾರ್ದು. ಡೈರೆಕ್ಟರ್ ಕೊಡೋ ಅಯ್ಯೋ ಏನಪ್ಪ ಈ ಡೈರೆಕ್ಟರ್ಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗ್ತಾ ಇಲ್ವಲ್ಲ ನಾನು ಮಾಡ್ತಿರೋ ಕೆಲಸ ಅನ್ನಿಸ್ಬೇಕು. ದಿನ ಮನೆಗೆ ಬಂದು ಕೆಲಸ ಮಾಡಬೇಕು. ಲಿಟ್ರಲಿ ನಾನು ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ಸ್ವಪ್ನ ಮ್ಯಾಮ್ ಜೊತೆ ಕೆಲಸ ಮಾಡೋದಕ್ಕಿಂತ ಮುಂಚೆ ತುಂಬ ಅಂದರೆ ಫೀಮೇಲ್ ಡೈರೆಕ್ಟರ್ ಅಲ್ವಾ, ಅಷ್ಟು ಬೈಯಲ್ಲ, ಅಷ್ಟು ಇದು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಗಿದ್ದು ಆ ಮ್ಯಾಮ್ ತುಂಬ ಪ್ರಿಸೈಸ್ಡಾಗಿ ಕೆಲಸ ತೆಗೆಸ್ಕೊಳ್ತಾರೆ ಅಂತ. ಎಷ್ಟೋ ದಿನ ತಲೆಯೆಲ್ಲ ಚಚ್ಕೊಂಡ್ಬಿಟ್ಟಿದ್ದೀನಿ ನಾನು, ಏನಪ್ಪ ಹೆಂಗಪ್ಪ ಕೆಲಸ ಮಾಡೋದು. ಇಷ್ಟು ದಿನ ನಾನು ಥಿಯೇಟರ್ ಮಾಡ್ಕೊಂಬಂದರು, ಕ್ಯಾಮ್ರಾ ಸೆನ್ಸ್ ಗೊತ್ತಾಗದೇ ಇದ್ರೂ ಬೈಸ್ಕೊಳ್ತಾ ಇದ್ದೆ. ಸೊ ಆ ಥರ ಅಂದರೆ ಬೈಸ್ಕೊಳ್ಳೋದು ಅಥವಾ ಸೆಟ್ಟಲ್ಲಿ ಇನ್ನೂ ಕಲಿಕೆಗೆ ಬೇಕು ಅನ್ನೋದಲ್ಲ ನನ್ನ ಉದ್ದೇಶ. ನನ್ನ ಪಾತ್ರ ನನ್ನನ್ನು ಕಾಡಬೇಕು, ನನಗೆ ನಿದ್ದೆ ಬರೆಸ್ಬಾರ್ದು. ಆ ಥರ ಪಾತ್ರಗಳನ್ನ ಮಾಡೋದಕ್ಕಿಷ್ಟ.
ಅಫ್ಕೋರ್ಸ್ ಕೆಲಸ ಅಂತ ಬಂದ ಮೇಲೆ ಪ್ರತಿಯೊಂದೂ ಇಂಪಾರ್ಟೆಂಟ್. ಇದೇ ತರ ಪಾತ್ರ ಇರಬೇಕು, ನಾನು ಹಿಂಗೆ ಮಾಡಬೇಕು ಅಂತ ಆಕ್ಟರ್ಸ್ ನೋಡಬಾರ್ದು ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಕೆಲಸ ಅಂತ ಬಂದಮೇಲೆ ನಮ್ಮ ಕೆಲಸ ಚೆನ್ನಾಗಿರ್ಬೇಕು. ಎಷ್ಟೋ ಸಿನಿಮಾಗಳಲ್ಲಿ ನೋಡಿರ್ತೀರ ನೀವು, ಸಿನಿಮಾ ಅಷ್ಟು ಚೆನ್ನಾಗಿ ಆಗಿರಲ್ಲ, ಬಟ್ ಅದ್ರ ಆಕ್ಟರ್ಸ್ ಅಲ್ಲಿಂದನೇ ಬೇರೆ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನನ್ನ ಕೆಲಸ ಜನಕ್ಕೆ ಇಷ್ಟ ಆಗಬೇಕು ಅನ್ನೋ ಪಾತ್ರಗಳಲ್ಲಿ ನಾನು ಗುರುತಿಸ್ಕೊಳ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಬ್ರು ಕಲಾವಿದ್ರು ಪಾತ್ರಗಳ ಮೂಲಕ ಗುರುತಿಸ್ಕೊಂಡಾಗ ಮಾತ್ರ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿತಾರೆ ಅನ್ನೋದನ್ನ ಶಶಿರಾಜ್ ಅವರು ತೋರಿಸ್ಕೊಡೋದಕ್ಕೆ ಹೊರಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.